ಅಶೋಕ್, ಮನೆಗೆ ಗುರುಜಿ ಬಂದಿದ್ರು. ಹೌದಾ? ನನಗೆ ಗೊತ್ತಾಗ್ಲಿಲ್ವಲ್ಲ. ಹೇಳಿದ್ರೆ ನಾನು ಬಂದು ಮಾತಾಡಿಸ್ತಾ ಇದ್ದೆ. ಆದ್ರೆ ಅವ್ರು ಹೇಳಿದ ವಿಷಯ ಕೇಳಿ ನಾನು ಸ್ವಲ್ಪ ಡಿಸ್ಟರ್ಬ್ ಆಗೋದೆ. ಹಾಗಾಗಿ ನಿಮಗೆ ಹೇಳಬೇಕು ಅಂತಾನೂ ನನಗೆ ತೋಚಲಿಲ್ಲ. ಏನಾಯ್ತು? ಏನಂದ್ರು? ಭೈರವಿಗೆ ಕಂಟಕ ಇದೆಯಂತೆ. ಹಾಗಾಗಿ ಅವ್ರ ಜೊತೆ ಶಕ್ತಿಪೀಠಕ್ಕೆ ಇವಳನ್ನ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಣನೇ ಕಳ್ಕೊಂಡಿರೋ ಮಗುಗೆ ಕಂಟಕ ಇಲ್ಲಿಂದ ಬಂತು. ಎಲ್ಲ ನಿಂದೆ ಕೆಲಸ ಇರುತ್ತೆ. ಅಶೋಕ್, ಅಶೋಕ್, ಯಾಕೇನು ಮಾತಾಡ್ತಾ ಇಲ್ಲ? ಅಲ್ಲ, ನಾನು ಎಷ್ಟು ಸೀರಿಯಸ್ ಆಗಿರೋ ವಿಷಯನ ಹೇಳ್ತಾ ಇದ್ದೀನಿ. ನಾನ್ ಏನ್ ಹೇಳ್ದೆ ಅಂತನಾದ್ರೂ ಕೇಳಿಸ್ಕೊಂಡ್ರಾ ನೀವು? ಹಾ, ಕೇಳಿಸ್ಕೊಂಡೆ. ಏನ್ ಹೇಳ್ದೆ ನಾನು? ಭೈರವಿಗೆ ಕಂಟಕ ಇದೆ ಅಂತೆ. 1 ತಿಂಗಳು ಮಟ್ಟಿಗೆ ಭೈರವಿನ ಶಕ್ತಿಪೀಠಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದೆ. ಇವಾಗ ನಾವ್ ಅದಕ್ಕೆ ಏನ್ ಮಾಡೋದು ಅಶೋಕ್? ಏನ್ ಮಾಡೋದು ಅಂದ್ರೆ ಹೇಳ್ದಾಗೆ ಮಾಡೋದು. ಅಶೋಕ್, ಆರ್ ಯು ಸೀರಿಯಸ್? 1 ತಿಂಗಳು ಮಗು ನಮ್ ಜೊತೆ ಇರಲ್ಲ. ಇವಳು ಅಷ್ಟು ದೂರದಲ್ಲಿ ಇರ್ತಾಳೆ ಅಂತ ಗಾಬರಿಯಿಂದ ನಾನು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ. ನೀವು ಇದನ್ನ ತುಂಬಾ ಈಸಿಯಾಗಿ ತಗೋತಾ ಇದ್ದೀರಾ. ಅಲ್ಲ, ನಮ್ಮ ಮಗು ನಮ್ ಜೊತೆ ಇರಲ್ಲ ಅಂತ ನಿಮ್ಗೇನು ವ್ಯತ್ಯಾಸ ಆಗಲ್ವಾ? ಎಷ್ಟೊಂದು ಕಲ್ಲಾಗಿ ಹೋಗಿದೆ ಅಶೋಕ್ ನಿಮ್ ಮನ್ಸು. ಭೈರವಿ ಹಾಸ್ಪಿಟ್ಲಿಂದ ಬಂದಾಗ ಅವಳಿಗೋಸ್ಕರ ಪ್ರಾಣ ಬಿಡ್ತೀನಿ ಅಂತ ಹೇಳಿದ್ರಿ. ನಾನೇ ಅವಳನ್ನ ಬೈದ್ರು ಅದಕ್ಕೆ ನೀವು ಅವಕಾಶನೇ ಕೊಡ್ತಾ ಇರ್ಲಿಲ್ಲ. 1 ಕ್ಷಣ ಕೂಡ ಅವಳನ್ನ ಬಿಟ್ಟಿರ್ತಾ ಇರ್ಲಿಲ್ಲ ನೀವು. ಅಂಥವ್ರು ಯಾಕೆ ಈ ತರ ಬದಲಾಗಿದ್ದೀರಾ? ಏನಾಯ್ತು ನಿಮ್ಗೆ? ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಕಡಿಮೆ ಆಗೋದು ಸಹಜ. ಆದ್ರೆ ಅಪ್ಪ ಮಗಳ ಮಧ್ಯೆ ಯಾಕೆ ಈ ತರ? ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಬದಲಾಗ್ತಾನ? ನನಗಂತೂ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಹೇಳಿ, ಯಾಕೆ ಬದಲಾವಣೆ? ಹೇಳಿ ಅಶೋಕ್, ಯಾಕೆ ಬದಲಾವಣೆ? ಅದೆಲ್ಲ ಹೇಳೋ ಪರಿಸ್ಥಿತಿಲಿಲ್ಲ ನಾನು. ನೀವ್ ಹೇಳಲಿಲ್ಲ ಅಂದ್ರೂ ನನಗ್ ಗೊತ್ತಾಗತ್ತೆ. ಇವಾಗ ನಿಮ್ ಜೀವನದಲ್ಲಿ ಬೇರೆಯವ್ರು ಬಂದಿದ್ದಾರೆ. ಹಾಗಾಗಿ ಹೆತ್ತ ಮಗಳು ನಿಮ್ಗೆ ಬೇಡವಾದ್ಲಲ್ಲ? ಒಂದು ಸ್ವಲ್ಪ ದಿವಸದಲ್ಲಿ ಎಲ್ಲಾನು ನಿನಗೆ ಗೊತ್ತಾಗುತ್ತೆ ಶಿವಗಾಮಿ. ನನಗ್ ಗೊತ್ತಲ್ವಾ? ಅಮ್ಮ, ಪ್ರೀತಿನ ಭಿಕ್ಷೆ ಬೇಡಿ ಪಡಿಬಾರ್ದು. ಅವ್ರ ಮನ್ಸಲ್ಲೇ ಹುಟ್ಟಬೇಕು. ಮಾಡೋದೆಲ್ಲ ಮಾಡಿ ಮತ್ತೆ ಹೀಗೆಲ್ಲ ನಡೆಸ್ತಿದ್ಯಾ? ಹೇ, ಅಮ್ಮ, ನಾಳೆ ನಾನು ಸ್ಕೂಲ್ಗೆ ಹೋಗಲ್ಲ. ಯಾಕಮ್ಮ? ಜ್ವರ. ಇಲ್ವಲ್ಲ, ಬೆಳಿಗ್ಗೆ ಬರುತ್ತೆ. ಬೆಳಿಗ್ಗೆ ಜ್ವರ ಬರುತ್ತೆ ಅಂತ ನಿನ್ಗಿವಾಗ್ಲೇ ಗೊತ್ತಾ? ಹಾಗೆಲ್ಲ ಸ್ಕೂಲ್ಗೆ ಸುಮ್ನೆ ರಜಾ ಹಾಕ್ಬಾರ್ದು. ಏನ್ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಸ್ವಲ್ಪ ಮಾತಾಡೋದಿತ್ತು. ಮಾತಾಡ್ಬೇಕು ಅಂತ ಇದ್ರೆ ಡೇ ಟೈಮಲ್ಲಿ ಬರ್ಬೇಕು. ಹೇಳ್ದೆ ಕೇಳ್ದೆ ರಾತ್ರಿ ಹೊತ್ತಲ್ಲಿ ಬಂದ್ಬಿಡೋದಲ್ಲ. ಇಲ್ಲಾಂದಿದ್ರೆ ಫೋನ್ ಮಾಡ್ಬೇಕಾಗಿತ್ತು. ಅದೆಲ್ಲ ನೀನ್ ನನ್ಗೆ ಹೇಳೋ ಹಾಗಿಲ್ಲ. ನಾನ್ ಯಾವಾಗ ಬೇಕಾದ್ರೂ ಬರ್ತೀನಿ.
ಏನ್ ವಿಷಯ ಹೇಳು. ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ್ಯಂತೆ. ಹೌದು. ಹಾಗೆಲ್ಲ ಹೋಗೋ ಹಾಗಿಲ್ಲ. ಅದನ್ ಕೇಳಕ್ಕೆ ನೀನ್ ಯಾರು? ಅದೇನಾದ್ರೂ ಆಗಿರ್ಲಿ, ನಾನಂತೂ ಈ ಮನೆ ಬಿಟ್ಟು ಹೋಗೋದೆ. ಇರೋದೊಂದ್ ಜೀವನ, ನೆಮ್ಮದಿಯಾಗಿ ಬದುಕ್ಬೇಕು. ಯಾವನ್ಗೋ ಹೆದರ್ಕೊಂಡು ಇಷ್ಟ ಇಲ್ದಿರೋ ಜೀವನ ಮಾಡಕ್ಕಾಗಲ್ಲ. ಓ ಹೌದಾ ಪುಟ, ಅಂಕಲ್ಲು ಚಾಕ್ಲೇಟ್ ತಂದಿದ್ದೀನಿ, ತಗೋ. ತಗೋ, ನೀನು ತಿನ್ನು. ಅಮ್ಮನ ಹತ್ರ ಹೇಳಿದ್ದೆ ಅಂತಲ್ಲ. ಬೇಕಿದ್ರೆ ನನ್ನ ಮಗುಗೂ ವಿಷ ಕೊಟ್ಟು ನಾನು ವಿಷ ತಗೊಂಡು ಸಾಯ್ತೀನಿ ಹೊರತು ಈ ಮನೇಲಿ ಇರಲ್ಲ ಅಂತ. ಇದರಲ್ಲಿ ವಿಷ ಮಿಕ್ಸ್ ಮಾಡಿದ್ದೀನಿ. ಅದನ್ ತಿನ್ಬೇಡ, ಬಿಸಾಕು. ಗಾಬರಿ ಆಗ್ಬೇಡ, ವಿಷ ಮಿಕ್ಸ್ ಮಾಡಿಲ್ಲ. ಆದ್ರೆ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ವಿಷ ಮಿಕ್ಸ್ ಮಾಡ್ತೀನಿ. ನೀನ್ ಇಲ್ದೇ ಇದ್ದಾಗ ಇವಳು ಕೊಡ್ಬೇಕಾಗತ್ತೆ. ಸಾಯೋದು ಹೇಳ್ದಷ್ಟು ಈಸಿ ಅಲ್ಲ. ನಿನ್ನ ಅಶೋಕ್ ವಿಡಿಯೋ ನನ್ನ ಹತ್ರ ಇರೋವರೆಗೂ ನೀನ್ ನನ್ನ ಮಾತು ಕೇಳಲೇಬೇಕು. ಇಲ್ಲ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗಲ್ಲ, ನಿದ್ರೆ ಮಾಡೋಕ್ಕೂ ಆಗಲ್ಲ. ಅಷ್ಟೇ ಯಾಕೆ, ಉಸಿರಾಡೋಕ್ಕೂ ಆಗಲ್ಲ. ಅಧಿಕ ಪ್ರಸಂಗತನ ಬಿಟ್ಟು ನನ್ನ ಮಾತು ಕೇಳ್ಕೊಂಡಿಲ್ಲೇ ಬಿದ್ದಿರ್ಬೇಕು. ಅಮ್ಮ ತಾಯಿ, ಮನುಷ್ಯನ ಜೀವನ ದೇವ್ರಿಚ್ಛೆಯಂತೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನನ್ ಜೀವನ ಹಾಗಾಗ್ತಾ ಇಲ್ಲ. ಯಾಕೆ? ನಾನು ಅಂದ್ರೆ ನಿನ್ಗೆ ಇಷ್ಟೊಂದು ತಿರಸ್ಕಾರ. ನೀನ್ ನೋಡ್ತಾ ಇಲ್ವಾ? ನಾನೇ ಹೇಳ್ಬೇಕಾ? ಆಯ್ತು, ನನ್ ಪಾಪ ಮಾಡಿದ್ದೀನಿ ಅಂತ ಈ ತರ ಜೀವನ ಕೊಟ್ಟಿದ್ಯಾ ಅಂತಾನೆ ಅನ್ಕೋತೀನಿ. ಶಿವಗಾಮಿಯವ್ರಿಗೆ ತೊಂದರೆ ಆಗ್ತಾ ಇದೆ. ಅವರು ತುಂಬಾ ಒಳ್ಳೆಯವರು, ಯಾರಿಗೂ ಕೆಟ್ಟದನ್ ಬಯಸಲ್ಲ. ನನ್ನ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ.